ನಮಸ್ಕಾರ. ನಾನು ನಿಮ್ಮ ಭರತೇಶ ಪಾನಕನವರು, ಗೌತಮಿ ನ್ಯೂಸ್ ಕರ್ನಾಟಕ. ಜಮಖಂಡಿ, ವಕೀಲರ ಸಮಸ್ಯೆಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು. ವಕೀಲರ ಹಿತರಕ್ಷಣೆ ನಮ್ಮ ಮುಖ್ಯ ಗುರಿಯಾಗಿದ್ದು, ಸಂಘದ ಅಭಿವೃದ್ಧಿಗೆ ಹೊಸ ಯೋಜನೆಗಳನ್ನು ರೂಪಿಸಲಾಗುತ್ತದೆ ಎಂದು ಎಪಿ ಕುಲಕರ್ಣಿ ಹೇಳಿದರು. ನಗರದ ವಕೀಲರ ಸಂಘದ ಸಭೆಯಲ್ಲಿ ಮಾತನಾಡಿದ ಅವರು, ಯುವ ವಕೀಲರಿಗೆ ಮಾರ್ಗದರ್ಶನ, ಕಲ್ಯಾಣ ಯೋಜನೆಗಳು ಹಾಗೂ ಸಂಘದ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ, ನಮ್ಮ ನಡೆ ಸತ್ಯದ ಕಡೆ. ಹೊಸ ಆಡಳಿತ ಮಂಡಳಿಯ ಕೆಲವು ಸಂಘದ ಹೊಸ ಆಡಳಿತ ಮಂಡಳಿಯ ಪರವಾಗಿ ನಿಮ್ಮನ್ನೆಲ್ಲರೂ ತುಂಬ ಹೃದಯದಿಂದ ನಾನು ಈ ಗೋಷ್ಠಿಗೆ ಸ್ವಾಗತಿಸುತ್ತೇನೆ. ಈ ಗೋಷ್ಠಿ ಕರೆದ ಉದ್ದೇಶ, ಈ ಸಲ ಚುನಾವಣೆ ನಿಮಗೆಲ್ಲರಿಗೂ ತಿಳಿದ ಹಾಗೆ ನಾವು ಚುನಾವಣೆ ಪ್ರಕ್ರಿಯೆ ಮಾಡೋದಕ್ಕಿಂತ ಮೊದಲು ನಮ್ಮ ಸಂಘದ ಹಿರಿಯ ಸದಸ್ಯರಾದಂಥ ಶ್ರೀಯುತ NS ಸಿಂಗ್ಳೂರು ವಕೀಲರು ಮತ್ತು JK ಮಠದ ವಕೀಲರು ಹಾಗೂ ಹಳಿಗಳ ವಕೀಲರು ಚುನಾವಣೆ ಬೇಡ, ಸಂಘಕ್ಕೆ ಒಂದು ಸಂಧಾನ ಮಾಡುವ ಸಲುವಾಗಿ ಪ್ರಯತ್ನ ಮಾಡಿದರು. ಆದರೆ ಸರಿಯಾಗಿ ಸ್ಪಂದನೆ ಸಿಗದ ಕಾರಣ ನಾವು ಅನಿವಾರ್ಯವಾಗಿ 2026-28 ಸಾಲಿನ ಈ ಚುನಾವಣೆ ಮಾಡುವ ಪ್ರಸಂಗ. ಹೋದ ಬಾರಿ ಅಧ್ಯಕ್ಷರನ್ನು ಹೊರತುಪಡಿಸಿ ಎಲ್ಲರಿಗೂ ಸಂಧಾನ ಪ್ರಕ್ರಿಯೆಯಿಂದ ಆಯ್ಕೆ ಮಾಡಲಾಗಿದೆ. ಕೇವಲ ಅಧ್ಯಕ್ಷರು ಮಾತ್ರ ಚುನಾವಣೆ ನಡೆದ. ಈ ಕಾರಣ ಈ ಸಲದ ಚುನಾವಣೆ ಒಂದು ಸ್ವಲ್ಪ ತುರುಸಿನ ಚುನಾವಣೆಯಾಗಿದೆ. ಇಡೀ ಜಿಲ್ಲೆಯಲ್ಲಿ ಮತ್ತು ಹೊರಗಿನ ಜಿಲ್ಲೆಯಲ್ಲಿಯೂ ಕೂಡ ನಮ್ಮ ಸಂಘದ ಚುನಾವಣೆ ಸುದ್ದಿ ಮಾಡಿದೆ. ಆದರೆ ಈ ನಮ್ಮ ವಕೀಲರ ಸಂಘದ ಚುನಾವಣೆ ಕೇವಲ ನಮ್ಮ ಸಂಘಕ್ಕೆ ಮಾತ್ರ ಸೀಮಿತವಾಗಿರತಕ್ಕಂಥ ಚುನಾವಣೆ. ಆದರೆ ಈ ಬಾರಿ ಇದು ಎಲ್ಲ ಕಡೆ ಮತ್ತು ಎಲ್ಲ ಜನರ ಕುತೂಹಲಕ್ಕೆ ಯಾಕೆ ಕಾರಣ ಆಯಿತು ಎಂಬುದು ಇನ್ನೂ ನಮಗೆ ತಿಳಿದಾಗಿದೆ. ಚುನಾವಣೆಯ ನಂತರನೂ ಮತ್ತು ಚುನಾವಣೆ ನಡೆದ ಸಂದರ್ಭದಲ್ಲಿ ಕೂಡ ಎಲ್ಲರಿಗೂ ಕೂಡ ಇದು ಕುತೂಹಲಕರಾಗಿ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದನ್ನು ಎಲ್ಲರೂ ಕಾಯ್ದು ನೋಡಿದರು. ಈಗ ಈ ಗೋಷ್ಠಿ ಮುಖಾಂತರ ತಮ್ಮ ಎಲ್ಲ ಪತ್ರಿಕಾ ಮಿತ್ರರಿಗೆ ಮತ್ತು ಮಾಧ್ಯಮದವರಿಗೆ ನಮ್ಮ ಹೊಸ ಆಡಳಿತ ಮಂಡಳಿಯ ಕೆಲವು ಉದ್ದೇಶಗಳು ನಾವು ಮಾಡುವ ಕೆಲಸದ ಬಗ್ಗೆ. ಮೊದಲನೇದಾಗಿ ನಾವು ಈಗ ಈ ಕಟ್ಟಡ ಏನಿದೆ, ಈಗಿದ್ದ ಪರಿಸ್ಥಿತಿ ಕಟ್ಟಡ ಇದು ಅನ್ಫಿಟ್ ಅಂತೇಳಿ ಆಗಿದೆ. ಇದರದ್ದು ನಾವು ಸ್ಥಳಾಂತರ ಮಾಡಿ ಬೇರೆ ಕಡೆ ಕೋರ್ಟ್ ನಡೆಸಿ ಇದೇ ಜಾಗದಲ್ಲಿ ಹೊಸ ಕಟ್ಟಡ ಮಂಜೂರಾಗಿದೆ. ಹೋದ ವರ್ಷದ ಮಂಜೂರಾಗಿದೆ. ಕೆಲವು ಕಾರಣಗಳ ಮುಖಾಂತರ ಅದು ಪ್ರಾರಂಭ ಆಗಿಲ್ಲ. ಆದರೆ ಅದರ ಬಗ್ಗೆ ನಾವು ಪ್ರಯತ್ನ ಮಾಡಿ ಕಟ್ಟಡವನ್ನು ಸ್ಥಳಾಂತರ, ಕೋರ್ಟ್ ಸ್ಥಳಾಂತರ ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಮತ್ತು ಹೊಸ ಕಟ್ಟಡ ಬಗ್ಗೆ ನಿರ್ಮಾಣ ಮಾಡಬೇಕು, ಯಾವಾಗ ಏನು ಅದ್ರ ಬಗ್ಗೆ ನಾವು ಮತ್ತೊಮ್ಮೆ ಪತ್ರಿಕಾಗೋಷ್ಠಿ ಕರೆದು ಅದ್ರ ಬಗ್ಗೆ ಮಾತಾಡ್ತೀವಿ. ಎರಡನೇದಾಗಿ ನಮಗೆ ಈಗ ನಮ್ಮ ಸಂಘದಿಂದ ಮತ್ತು ನಮ್ಮ ಉತ್ತರ ಕರ್ನಾಟಕದಿಂದ ನಮ್ಮ ವಕೀಲರು ಮಿತ್ರರು ಸಿವಿಲ್ ಜಡ್ಜ್ ಪಾಸ್ ಆಗೋದು ಭಾಳ ಕಠಿಣ ಆಗಿದೆ. ಹೆಂಗೆ ಆ ಕಡೆ ಸೈಡ್ ಓಲ್ಡ್ ಮೈಸೂರು ಕಾಯ್ದೆ ದಕ್ಷಿಣ ಕರ್ನಾಟಕಕ್ಕೆ ಹೆಂಗೆ ಸಿವಿಲ್ ಜಡ್ಜ್ ಅಪಾಯಿಂಟ್ಮೆಂಟ್ ಆಗ್ತಾರೆ, ನಮ್ಮ ಸೈಡ್ ಒಂದು ಸ್ವಲ್ಪ ಕಡಿಮೆ ಇದೆ. ಅದರ ಸಲುವಾಗಿ ನಮ್ಮ ಸಂಘದಲ್ಲಿ ಪ್ರತಿ ವರ್ಷ ಕನಿಷ್ಠ ಒಂದು ವರ್ಕ್ಶಾಪ್, ನಮ್ಮ ಆಡಳಿತ ಮಂಡಳಿ ಪೀರಿಯಡ್ನಲ್ಲಿ 2 ಲೀಗಲ್ ವರ್ಕ್ಶಾಪ್ ಮಾಡಬೇಕಂತ 3 ದಿನದ ಅವಧಿಗಾಗಿ 2 ಲೀಗಲ್ ವರ್ಕ್ಶಾಪ್ ಮಾಡಬೇಕು ಹೇಳಿ ನಮ್ಮದು ಎಲ್ಲ ಆಡಳಿತ ಮಂಡಳಿ ಇಚ್ಛೆ ಇದೆ. ಎರಡನೇದು ನಮ್ಮದು ಲೈಬ್ರರಿ ಸುಧಾರಿಸ್ಬೇಕಾಗಿದೆ. ಇವತ್ತು ನೀವು ಒಂದು ಪತ್ರಿಕೆಯಲ್ಲಿ ನೋಡಿರ್ಬೋದು, ವಿಜಯ ಕರ್ನಾಟಕದಲ್ಲಿ ಇರ್ಬೋದು, ವಕೀಲರು ಪ್ರಧಾನ ಅರ್ಚಕರೇ ಅಂತ ಬಂದಿದೆ ಒಂದು ಹೆಡ್ಲೈನ್ ಇದೆ. ನೀವು ಗಮನಿಸಿರ್ಬೋದು, ನಮ್ಮ ವಕೀಲರ ಸಂಘ, ದಿಲ್ಲಿ ವಕೀಲರ ಸಂಘದಿಂದ ಒಂದು ಸಾರ್ವಜನಿಕ ಹಿತಾಸಕ್ತಿ ಸುಪ್ರೀಂ ಕೋರ್ಟಿಗೆ ಮಾಡ್ತಾರೆ ವಕೀಲರ ಸಂಘದಿಂದ. ಯಾವ ಕಾರಣಕ್ಕೆ? ಶಬರಿಮಲೆಯೊಳಗೆ ಸ್ತ್ರೀಯರಿಗೆ ಅವಕಾಶ ನಿರ್ಬಂಧ ಇದೆ, ಆ ನಿರ್ಬಂಧವನ್ನು ತೆಗೆದು ಹಾಕಬೇಕು, ಎಲ್ಲರಿಗೂ ಅವಕಾಶ ಕೊಡಬೇಕು ಅಂತೇಳಿ ಒಂದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಕೀಲರ ಸಂಘದವ್ರು ಮಾಡ್ತಾರೆ. ಅದಕ್ಕಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ವಕೀಲರ ಸಂಘದ ಹಿಂಗೆ ತರಾಟೆ ತೆಗೆದುಕೊಂಡಲ್ಲ. ನೀವು ಅದನ್ನು ಗಮನಿಸ್ರಿ.
ನಾನು ಅದನ್ನು ಹೇಳ್ತೀನಿ. ಆ ವಿಜಯ ಕರ್ನಾಟಕದಾಗ ಬಂದಿದ್ದೆ ಅದು. ತರಾಟೆಗೆ ತೆಗೆದುಕೊಂಡ ವಕೀಲರ ಸಂಘದವ್ರ ಕೆಲಸ ಏನು? ನೀವು ಗ್ರಾಮೀಣ ಮಟ್ಟದಲ್ಲಿ ವಕೀಲರು ಯಾವ ಪ್ರತಿಭೆ ಅದಾವೋ ಅವ್ರನ್ನ ಗುರುತಿಸ್ರಿ, ಅವ್ರಿಗೆ ಅವಕಾಶ ಕೊಡ್ರಿ. ಯಾವ ವಕೀಲರಿಗೆ ಇಂಥವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇದಕ್ಕೆಲ್ಲ ಬೇರೆ ಇರ್ತಾರೆ. ವಕೀಲರ ಸಂಘದ ಕೆಲಸ ಅಲ್ಲ ಅಂಥೇಳಿ ವಕೀಲರ ಸಂಘಕ್ಕೆ ಅದಕ್ಕೆ ನಮ್ಮ ವಕೀಲರ ಸಂಘದ ಇತಿಮಿತಿ ಏನು, ನಾವು ಯಾವ ರೀತಿ ಮಾಡಬೇಕು, ನಮ್ಮ ವಕೀಲರ ಸಂಘದ ಅಭಿವೃದ್ಧಿಗಾಗಿ ಮತ್ತು ನಮ್ಮ ಯುವ ಪ್ರತಿಭೆ ಗುರುತಿಸಿ ಅವ್ರಿಗೆ ಒಂದು ಹೆಚ್ಚಿನ ಅವಕಾಶ ಕೊಡಲಿಕ್ಕೆ ನಾವು ಆಡಳಿತ ಮಂಡಳಿಯವರು ಎಲ್ಲರೂ ಪ್ರಯತ್ನ ಮಾಡ್ತೀವಿ 2 ವರ್ಷ ಅವಧಿಗಳು ಅಂತೇಳಿ ಈ ಮೂಲಕ ಆ ಕಾರ್ಯಕ್ರಮಕ್ಕೆ ಪ್ರತಿ ಪತ್ರಕರ್ತ ಕರೆಯುವಂಥ ವ್ಯವಸ್ಥೆ ಆಗಬೇಕು ಸರ್. ಈ ಕೆಲವೊಂದು 5 ಪತ್ರಿಕೆಗಳು ಅಷ್ಟೇ ಬರೋದ್ರಿಂದ ಅದು ನಿಮ್ಮ ಪತ್ರಿಕೆ ನೀವು ಮಾಡಿದಂಥ ಸೇವೆ ಆಗಲಿ, ಒಂದು ಏನೋ ಒಂದು ಕಾರ್ಯ ಆಗಲಿ, ಅದು ಬೆಳಕಿಗೆ ಬರೋದಿಲ್ಲ. 1 ಪತ್ರಿಕೆ ಸೀಮಿತ, 2 ಪತ್ರಿಕೆ ಸೀಮಿತ ಆಗಿಬಿಡ್ತದೆ. ನಿಮಗೆ ಬೇಕಾದವ್ರು ನೀವು ಕರಿಕಿದ್ದ ಸಂಘದ ಅಧ್ಯಕ್ಷರಿಗೆ ಒಂದು ಇಂಟಿಮೇಷನ್ ಮಾಡಿರಿ, ಈಗ ಹೆಂಗೆ ಮಾಡಿದ್ರೆ ನಿಮ್ಮ ಸುದ್ದಿನೇ ಬರ್ತದೆ. ಯಾಕಂದ್ರೆ ಜಡ್ಜ್ ಅವರು ನಮ್ಮ ಪ್ರೈವೇಟಾಗಿ ಕರಿಬೋದು, ಆದ್ರೆ ನಿಮ್ಮ ಸಂಘಟನೆಗೆ ಕರೀದ್ರಿಂದ ನಿಮ್ಮ ಹೆಲ್ದಿ ಹೆಚ್ಚಾಗಬೇಕು. ಯಾಕಂದ್ರೆ ನಾವು ಶ್ರೀನಾಥ್ ಸಾಹೇಬ್ರ ಹಿಡ್ದು ಮಾಡ್ಕೊತ ಬಂದಿದ್ದೀವಿ. ಆಗಿನಟ್ಟ ಹೋದ್ಸಲ ಆಗಲಿಲ್ಲ, ಮತ್ತು ಈಗ ಆಗಲಿಲ್ಲ. ಅದಕ್ಕೆ ಈಗ ಅದೇನು ಸಿಸ್ಟಮ್ ಹೇಳೋದು, ನೀವು ಏನು ಈಗ ಯಾವ ಸಿಸ್ಟಮ್ಲಿ ಕರೆದಿರಿ? 2028, 26, 28ರ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದೀವಿ. ಈಗ ಇನ್ನೊಂದು ಕಾರಣ ಏನು ಹೇಳ್ಬೇಕಂದ್ರೆ, ನಮ್ಮಲ್ಲಿ ಟೋಟಲ್ 11 ಮಂದಿಗೆ ಇಲೆಕ್ಷನ್ ಆಯಿತು. ಅದರಲ್ಲಿ ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, ಒಬ್ಬರು ಜನರಲ್ ಸೆಕ್ರೆಟ್ರಿ, ಇನ್ನೊಬ್ಬರು ಜಂಟಿ ಸೆಕ್ರೆಟ್ರಿ ಅಂತ ಆಯ್ಕೆಯಾದರು. ಅದರೊಳಗೆ ಎಕ್ಸಿಕ್ಯೂಟಿವ್ ಕಮಿಟಿ ಅಂತಂದು 5 ಮಂದಿ ಪುರುಷರು, ಮಹಿಳಾ 2. ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಒಟ್ಟು ಟೋಟಲ್ ನಮ್ಮಲ್ಲಿ 11 ಮಂದಿ ಒಳಗೆ 30% ಮಹಿಳಾ ಮೀಸಲಾತಿ ಕೊಡ್ಬೇಕಂತಂದಿತ್ತು. ಆ ಕಾರಣಕ್ಕಾಗಿ ನಮ್ಮಲ್ಲಿ ಮಹಿಳಾ ಪ್ರತಿನಿಧಿ ಅಂತಂದು 2 ಆಗ್ಯಾರು. ಆಮೇಲೆ ನಮ್ಮಲ್ಲಿ ಉಪಾಧ್ಯಕ್ಷರನ್ನ ಮಹಿಳೆಯರಿಗೆ ಬಿಟ್ಟುಕೊಟ್ಟಿದ್ದೇವೆ ನಮ್ಮ ಸಂಘ ಇದರಿಂದ. ಆ ಕಾರಣಕ್ಕಾಗಿ ನಮ್ಮಲ್ಲಿ 3 ಜನ ಆಯ್ಕೆಯಾಗಿದ್ದಾರೆ. ಅನಂತರ ಇನ್ನೊಂದು ಇಲ್ಲಿ ನಮ್ಮಲ್ಲಿ ಇನ್ನೊಂದು ಏನೈತಿ, ನಮ್ಮ ಆಡಳಿತದೊಳಗೆ ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಐತಿ, ಅದನ್ನು ನಾವು ಅಟ್ರು ಕೂಡಿ ಬಗೆಹರಿಸ್ತೀವಿ. ಆಮೇಲೆ ವಿದ್ಯುತ್ ಸಮಸ್ಯೆ ಐತಿ. ನಮ್ಮ ಅಧ್ಯಕ್ಷರು ಅವರ ಸ್ವಂತ ಇದರ ಕೊಡುಗೆ ಮಾಡಿ ಸೋಲಾರ್ ವ್ಯವಸ್ಥೆ ಮಾಡೋರು. ಹೀಗಾಗಿ ಇಷ್ಟು ಇನ್ನೂ ಜೂನಿಯರ್ಸ್ಗೆ ಕೆಲವೊಂದು ಸಮಸ್ಯೆಗಳದಾವು, ಅವನ್ನೂ ಬಗೆಹರಿಸ್ತೀವಿ. ಆಮೇಲೆ